ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಬ್ರು ಮೂರ್ಖ ಗುರು. ಒಂದ್ ನಿಮಿಷ, ಏನ್ ಹೇಳ್ತಿದ್ಯಾ? ಈ ಮಾತ್ ಕೇಳಿಸ್ಕೊಂಡ್ಮೇಲೆ ದರ್ಶನ್ ಫ್ಯಾನ್ ಸುಮ್ನೆ ಇರ್ತಾರ ಅನ್ಕೊಂಡಿದ್ಯಾ? ನಿನ್ನ ಚಚ್ಚಿ ಪುಡಿ ಮಾಡಾಕ್ತಾರೆ ಗೊತ್ತಾ? ಇನ್ನೊಂದ್ ವಿಷಯ ಗೊತ್ತಾ, ದರ್ಶನ್ ಮಾತ್ರ ಮೂರ್ಖ ಅಲ್ಲ ಗುರು, ದರ್ಶನ್ ಫ್ಯಾನ್ಸ್ ಕೂಡ ಮೂರ್ಖರೆ. ಏನ್ ಗುರು ಹಿಂಗ್ ಹೇಳ್ತಿದ್ಯಾ? ಈ ತರ ಹೇಳಿದ್ಮೇಲೆ ನಿನ್ ಕತೆ ಮುಗೀತು. ಈ ಮಾತ್ ಕೇಳಿಸ್ಕೊಂಡ್ಮೇಲೆ ದರ್ಶನ್ ಸರ್ ಫ್ಯಾನ್ಸ್ ಗಳಿಗೆ ಮೈಯೆಲ್ಲ ಉರ್ದಿರುತ್ತಲ್ಲ, ಹಾಗಾದ್ರೆ ನಿಜವಾಗ್ಲೂ ದರ್ಶನ್ ಸರ್ ಮೂರ್ಖನ? ಅವ್ರನ್ನ ಇಷ್ಟಪಡೋ ಫ್ಯಾನ್ಸ್ ಕೂಡ ಮೂರ್ಖರಾಗಿದ್ದಾರ? ನೀವು ಕೂಡ ದರ್ಶನ್ ಫ್ಯಾನ್? ಹಾಗಾದ್ರೆ ನಿಮ್ಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ನನ್ನ ಪರಂ ಸ್ಟೋರೀಸ್ ಚಾನಲ್ ನಲ್ಲಿ. ನೀವೇನಾದ್ರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿನ ಮುಂದುವರಿಸಿ. ದರ್ಶನ್ ಸರ್ ಒಬ್ರು ಅಭೂತಪೂರ್ವ ನಟ, ತುಂಬಾ ಕಷ್ಟಜೀವಿ, ಶ್ರಮದಿಂದ ಬಂದಂತ ವ್ಯಕ್ತಿ. 1977 ಫೆಬ್ರವರಿ 14ನೇ ತಾರೀಕು ನಮ್ಮ ದರ್ಶನ್ ಸರ್ ಅವರು ಜನಿಸ್ತಾರೆ. ಸೊ ಇವರು ಬೆಳೆದು ದೊಡ್ಡವರಾದ್ಮೇಲೆ ಇವರು ಆಕ್ಟಿಂಗ್ ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಯಾಕಂದ್ರೆ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ನಮ್ಮ ಕನ್ನಡದ ಹೆಮ್ಮೆಯ ನಟ. ಸಹಜವಾಗಿ ತಂದೆ ನೋಡ್ಕೊಂಡೇ ಬೆಳೆದಿದ್ರಿಂದ ಆಕ್ಟಿಂಗ್ ಗೆ ಅವರಿಗೆ ಇಂಟ್ರೆಸ್ಟ್ ಬಂದೇ ಇರುತ್ತೆ. ಅವರ ತಂದೆ ಅಷ್ಟು ಪ್ರಸಿದ್ಧ ನಟ ಆದ್ರೂ ಕೂಡ ಅವರಿಗೆ ಸ್ಟಾರ್ಟಿಂಗ್ ಹಂತದಲ್ಲಿ ಅಷ್ಟು ಒಳ್ಳೆ ಸಿನಿಮಾ ಆಫರ್ ಗಳೆಲ್ಲ ಸಿಕ್ಕಿಲ್ಲ. ಅವರೊಬ್ಬ ಲೈಟ್ ಬಾಯ್ ಆಗಿ ವರ್ಕ್ ಮಾಡಿದ್ದಾರೆ, ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಸಿನಿಮಾಗಳಲ್ಲಿ ಎಷ್ಟೋ ರಿಜೆಕ್ಷನ್ ಗಳನ್ನ ಫೇಸ್ ಮಾಡಿದ್ದಾರೆ, ಅವಮಾನಗಳನ್ನ ಫೇಸ್ ಮಾಡಿದ್ದಾರೆ. ಇಷ್ಟೆಲ್ಲ ಅವಮಾನಗಳನ್ನ ಫೇಸ್ ಮಾಡಿದವರಿಗೆ 2002ರಲ್ಲಿ ರಿಲೀಸ್ ಆದಂತ ಮೆಜೆಸ್ಟಿಕ್ ಸಿನಿಮಾ ಒಳ್ಳೆ ಬ್ರೇಕ್ ಥ್ರೂ ತಂದ್ಕೊಡುತ್ತೆ. ಅವರ ಸಿನಿಮಾ ಜರ್ನಿನ ಮತ್ತಷ್ಟು ಇಂಪ್ರೂವ್ ಮಾಡುತ್ತೆ. ಅದಾದ ನಂತರ ಬಂದಂತ ಕರಿಯಾ, ಸಾರಥಿ, ಯಜಮಾನ, ರಾಬರ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇದೆಲ್ಲದಕ್ಕೂ ಕಿರೀಟ ಅನ್ನೋ ಹಾಗೆ ಕಾಟೇರ ಮೂವಿ ಅವ್ರನ್ನ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಈ ರೀತಿ ಒಂದು ಅದ್ಭುತ ಸಿನಿಮಾನ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೊಟ್ಟಂತ ದರ್ಶನ್ ಅವರು ಎಡವಿದಾದ್ರು ಎಲ್ಲಿ? ನೀವು ಗಮನಿಸಿರ್ಬೋದು, ಇದೇ 2-3 ವರ್ಷದಿಂದ ದರ್ಶನ್ ಸರ್ ಅವ್ರದ್ದು ಇಂಟರ್ವ್ಯೂ ಬಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವರ ಕಷ್ಟಗಳು, ಅವರು ವ್ಯಾಲ್ಯೂ ಅಡಿಷನ್ ಮಾಡ್ತಿದ್ದ ರೀತಿ ಎಲ್ಲ ತುಂಬಾನೇ ಜೀವನಕ್ಕೆ ತುಂಬಾ ಕನೆಕ್ಟ್ ಆಗ್ತಿತ್ತು. ಹೀಗಾಗಿ ಫ್ಯಾನ್ಸ್ಗೆ ಎಲ್ಲೋ ಒಂದು ತುಂಬಾ ಡೀಪ್ ಆಗಿ ಹೋಗ್ತಿದ್ರು. ಇದೆಲ್ಲ ನಾವು ಗಮನಿಸೇ ಇರ್ತೀವಿ. ಇದ್ರ ಜೊತೆಗೆ ಅವರ ಸಾಂಸಾರಿಕ ಜೀವನದಲ್ಲೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಇದಾದ್ಮೇಲೆ ಅವರು ನ್ಯೂಸ್ ಚಾನೆಲ್ಗಳ ಮುಂದೆ ಅಥವಾ ಮೀಡಿಯಾ ಮುಂದೆ ಅವರು ಬಳಸ್ತಿದ್ದ ಭಾಷೆಗಳು, ಅವ್ರು ಹೇಳ್ತಿದ್ದ ಮಾತುಗಳು ಎಲ್ಲೋ ಒಂದ್ ಕಡೆ ಅವರು ದಾರಿ ತಪ್ತಾ ಇದ್ದಾರೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾವು ದರ್ಶನ್ ಸರ್ನ ಈ ರೀತಿಯಾಗಿ ಮುಂಚೆ ನೋಡಿರ್ಲಿಲ್ಲ. ಒಬ್ಬ ಫ್ಯಾನ್ ಆಗಿ ಇದನ್ನ ನೋಡಿರಕ್ ಸಾಧ್ಯನೇ ಇರ್ಲಿಲ್ಲ. ಇದಾದ್ಮೇಲೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಸಿಕ್ಕಾಕೊಳ್ತಾರೆ, ಜೈಲಿಗೆ ಕೂಡ ಹೋಗ್ತಾರೆ. ಅಲ್ಲೂ ಸ್ವಲ್ಪ ಕಾಂಟ್ರವರ್ಸಿಗಳಾಗುತ್ತೆ. ಜೈಲಲ್ಲಿ ಇದ್ದು ಕೂಡ ರಾಜ ಮರ್ಯಾದೆ ಕೊಡ್ತಿದ್ದಾರೆ ಅಂತ, ಮತ್ತೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಬೇಲ್ ತಗೊಂಡು ಹೊರಗಡೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ. ಅದ್ರ ಜೊತೆಗೆ ಡೆವಿಲ್ ಸಿನಿಮಾ ಕೂಡ ಕಂಪ್ಲೀಟ್ ಮಾಡ್ತಾರೆ. ಅಷ್ಟರೊಳಗೆ ಕೋರ್ಟ್ ಮತ್ತೆ ಆದೇಶ ಕೊಟ್ಟು ಮತ್ತೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಇನ್ನು ತಪ್ಪಿತಸ್ಥನೋ ಅಲ್ವಾ ಅಂತ ಇನ್ನು ಡಿಸೈಡ್ ಆಗಿಲ್ಲ, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದು ಸೆಕೆಂಡ್ ಮಾತು. ಒಂದು ಗಾದೆ ಕೇಳಿದಿರಾ ನೀವು, ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಸೊ ಇದೇ ಮಾತು ಈಗ ದರ್ಶನ್ ಅವ್ರಿಗೆ ತುಂಬಾ ಅಪ್ಲೈ ಆಗುತ್ತೆ. ಮುಂಚೆಲ್ಲ ದರ್ಶನ್ ಅವ್ರ ಬಗ್ಗೆ ಕೇಳ್ತಿದ್ದು ಒಂದೇ, ಒಳ್ಳೆ ಸಿನಿಮಾಗಳು ಕೊಡ್ತಿದ್ದಾರೆ, ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ, ಮತ್ತೆ ಒಳ್ಳೆ ನಟ, ಒಳ್ಳೆ ಮಾನವೀಯತೆ ಇರುವಂತ ವ್ಯಕ್ತಿ. ಅದಾದ ನಂತರ ಈಗ 2-3 ವರ್ಷಗಳಿಂದ ಅವರು ತುಂಬಾ ಕೆಟ್ಟ ವಲ್ಗರ್ ಭಾಷೆಗಳನ್ನ ಬಳಸ್ತಾರೆ. ಸ್ವಂತ ಹೆಂಡತಿಗೆ ಕೆಟ್ಟದಾಗಿ ಬೈದಂತ ವರ್ಡ್ಸ್ ಗಳು ಇಡೀ ಕರ್ನಾಟಕದಾದ್ಯಂತ ಸ್ಪ್ರೆಡ್ ಆಗುತ್ತೆ. ಇಲ್ಲಿಂದ ಅವರ ವ್ಯಕ್ತಿತ್ವದ ಡ್ಯಾಮೇಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ತಿಳಿದವ್ರು ಹೇಳೋ ಪ್ರಕಾರ ಅವರು ಇತ್ತೀಚೆಗೆ ಮಾಡಿದಂತ ಸವಾಸ ಸರಿ ಇಲ್ಲ ಅಂತ. ಇದು ಎಷ್ಟು ಸರಿ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ, ಆದ್ರೆ ಇವಾಗ ಪ್ರಸ್ತುತವಾಗಿ ನಾವೇನ್ ಗಮನಿಸಿದೀವಿ ಎಲ್ಲೋ ಒಂದ್ ಕಡೆ ಇದು ಸರಿ ಏನೋ ಅನ್ಸುತ್ತೆ. ನಾನು ಕೂಡ ಒಬ್ಬ ದರ್ಶನ್ ಫ್ಯಾನ್. ಅವರ ಹಿಂದಿನ ಸಿನಿಮಾಗಳು ಅದ್ಭುತವಾಗಿರ್ತಿತ್ತು, ಅವರ ವ್ಯಕ್ತಿತ್ವ ತುಂಬಾ ಅದ್ಭುತವಾಗಿತ್ತು. ನಾನು ಕೂಡ ತುಂಬಾನೇ ಇಷ್ಟಪಡ್ತಿದ್ದೆ, ಇವಾಗ್ಲೂ ಕೂಡ ಇಷ್ಟಪಡ್ತೀನಿ. ಆದ್ರೆ ಅವ್ರ ಅಭಿಮಾನಿ ಅಂತ ಮೂರ್ಖ ಕೆಲಸಗಳನ್ನ ಮಾಡಬಾರ್ದು. ಅವರಿಂದ ಒಳ್ಳೆ ವಿಷಯಗಳನ್ನ ಮಾತ್ರ ಅಕ್ಸೆಪ್ಟ್ ಮಾಡಬೇಕು. ಅವರು ಮಾಡೋದೆಲ್ಲ ಸರಿ ಅಂತ ವಾದ ಮಾಡ್ಕೊಳ್ಳೋದು ತಪ್ಪು. ಯಾಕಂದ್ರೆ ಮನುಷ್ಯ ಆದವನು ತಪ್ಪು ಮಾಡೇ ಮಾಡ್ತಾನೆ, ಎಲ್ಲರಲ್ಲೂ ಮೈನಸ್ ಇದ್ದೇ ಇರುತ್ತೆ. ಹಾಗಂತ ಅವರ ಮೈನಸ್ ಗುಣಗಳನ್ನ ನಾವು ರೂಢಿಸ್ಕೋಬಾರ್ದು, ಸಮರ್ಥನೆ ಮಾಡ್ಕೋಬಾರ್ದು. ಇವಾಗ ಪ್ರಸ್ತುತವಾಗಿ ನೋಡಿ ಇರ್ತೀರಾ, ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಡೈಲಾಗ್ಗಳು ಬರ್ತಿದೆ ಅಂತ. ಸೊ ಇವಾಗ ಎಷ್ಟೋ ಫ್ಯಾನ್ಸ್ ಗಳು ಅವರು ಕೊಡ್ತಿರೋಂತ ಹೇಳಿಕೆಗಳಿದೆಯಲ್ಲ, ಅದನ್ನ ನೋಡ್ರೆ ನಿಮ್ಗೆ ತುಂಬಾ ಹಾಸ್ಯಾಸ್ಪದ ಅನ್ಸುತ್ತೆ. ಯಾರೋ ಕೆಲವು ವಿಕೃತ ಫ್ಯಾನ್ಸ್ ಗಳಿಂದ ಇಡೀ ದರ್ಶನ್ ಫ್ಯಾನ್ ಗಳೇ ತಲೆ ತಗ್ಸೋಗ್ ಮಾಡ್ತಿದ್ದಾರೆ. ಅಭಿಮಾನ ಇರ್ಬೇಕು, ಒಬ್ಬ ಸಿನಿಮಾ ನಟ, ಒಬ್ಬ ಕಲಾವಿದ ಅಂದ್ಮೇಲೆ ಅಭಿಮಾನ ಇಟ್ಕೊಳ್ಳಬೇಕು. ಆದ್ರೆ ವಿಕೃತ ರೀತಿಯಲ್ಲಿ ವಿಚಿತ್ರವಾಗಿ ಬೇರೆಯವರು ಬೈಯೋ ರೀತಿ ವರ್ತನೆ ಇಟ್ಕೊಳ್ಳೋದಿದೆಯಲ್ಲ, ಇದು 100% ತಪ್ಪು. ಇದರಿಂದ ಆ ನಟನ ಹೆಸರು ಇನ್ನಷ್ಟು ಹಾಳಾಗುತ್ತೆ, ಮತ್ತೆ ನಿಜವಾದ ಅಭಿಮಾನಿಗಳಿಗೆ, ಅವರ ವ್ಯಕ್ತಿತ್ವದ ಆರಾಧಕರಿಗೆ ಇನ್ನೂ ಪೆಟ್ಟು ಬೀಳುತ್ತೆ. ದರ್ಶನ್ ಅವರ ನಿಜವಾದ ಫ್ಯಾನ್ಸ್ ಗಳು ಅವರಿಂದ ಒಳ್ಳೆ ಗುಣಗಳನ್ನ ಮಾತ್ರ ಎಕ್ಸೆಪ್ಟ್ ಮಾಡ್ತಾರೆ, ಮತ್ತೆ ಅವ್ರು ಮಾಡಿದಂತ ಒಳ್ಳೆ ಗುಣಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಅವರ ಹುಟ್ಟುಹಬ್ಬ ದಿನ ಎಷ್ಟೋ ಜನ ಅನ್ನ ಸಂದರ್ಪಣೆ ಮಾಡ್ತಾರೆ. ಇದೆಲ್ಲ ಮಾಡಬೇಕು, ಒಳ್ಳೆ ಗುಣಗಳನ್ನ ಅಳವಡಿಸ್ಕೋಬೇಕು. ಅದೆಲ್ಲ ಬಿಟ್ಟು ಇವಾಗಿನ ನಮ್ಮ ಯಂಗ್ ಜನರೇಷನ್ ಯೂತ್ಸ್ ಅದನ್ನ ರಿಸೀವ್ ಮಾಡೋ ರೀತಿ ತುಂಬಾ ತಪ್ಪಾಗಿದೆ. ಎಲ್ಲದಕ್ಕೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ. ತಪ್ಪಿದ್ರೆ ತಪ್ಪು ಅನ್ನಿ, ಸರಿದ್ರೆ ಸರಿ ಅನ್ನಿ. ತಪ್ಪು ಇದ್ದಾಗ್ಲೂ ಕೂಡ ಸರಿ ಅಂತ ವಾದ ಮಾಡ್ಕೊಂಡು ನೀವು ಪೋರ್ಟ್ರೇಟ್ ಮಾಡಕ್ ಹೋದ್ರೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಬರೋರು ಕೂಡ ಅದನ್ನೇ ಕಲಿತಾರೆ. ಮನೇಲಿ ಮಕ್ಳುಗಳಿರ್ತಾರೆ, ಅವ್ರ ಮೇಲೆ ಇದೆಲ್ಲ ತುಂಬಾ ಪರಿಣಾಮ ಬೀಳೋ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಇದಕ್ಕೆಲ್ಲ ಒಂದು ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ. ಅವರು ಮುಂಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರಿತ್ತು. ಆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಾನೆ ಇರ್ಬೇಕಿತ್ತು. ಅದಾದ್ಮೇಲೆ ಬರ್ತಾ ಡಿ ಬಾಸ್ ಅಂತ ಪೋರ್ಟ್ರೇಟ್ ಮಾಡಕ್ ಹೋದ್ರು. ಆ ಡಿ ಬಾಸ್ ಅನ್ನೋ ಹೆಸರು ಅವರ ವ್ಯಕ್ತಿತ್ವನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡ್ತಿದೇನೋ ಅನಿಸ್ತಿದೆ. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಇದ್ದಾಗ ಅವರ ವ್ಯಕ್ತಿತ್ವ ತುಂಬಾನೇ ಅದ್ಭುತವಾಗಿತ್ತು. ಯಾವಾಗ ಡಿ ಬಾಸ್ ಕನ್ವರ್ಟ್ ಆದ್ರೂ ಅಲ್ಲಿಂದ ಸ್ವಲ್ಪ ರೀತಿಯಲ್ಲಿ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗಿದೆ. ಇದು ನನಗನ್ಸಿದ್ದು. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಈಗ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ.
ಏನಾದ್ರೂ ನಾವ್ ಇಷ್ಟಪಡುವಂತ ನಟ ಈ ತರ ಪರಿಸ್ಥಿತಿಲಿ ಸಿಕ್ಕಾಕೋಬಿಟ್ರಲ್ಲ ಅಂತ ನೆನೆಸ್ಕೊಂಡ್ರೆ ಇದು ಒಂಥರ ಮನ್ಸಿಗೆ ಭಾರ ಆದ ವಿಷಯ ಗುರು. ಮುಂದೆ ಬರೋ ದಿನಗಳಲ್ಲಿ ನಮ್ಮ ದರ್ಶನ್ ಸರ್ ಅವರು ಫ್ಯಾನ್ಸ್ಗೆ ಒಳ್ಳೆ ಮಾದರಿಯಾಗಿ ಬದುಕಲಿ ಅನ್ನೋದು ನಮ್ಮೆಲ್ಲರ ಆಸೆ. ಕಾಂಟ್ರವರ್ಸಿಗಳೆಲ್ಲ ಕಡಿಮೆ ಆದ್ರೆ ಇದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಒಂದು ಒಳ್ಳೆ ಹೆಸರು ತರುತ್ತೆ. ನೀವೊಬ್ಬ ನಿಜವಾದ ದರ್ಶನ್ ಅಭಿಮಾನಿಯಾಗಿದ್ರೆ, ಅವರ ಒಳ್ಳೆ ವ್ಯಕ್ತಿತ್ವನ ಮಾತ್ರ ರಿಸೀವ್ ಮಾಡೋರಾಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನ ಪ್ರೋತ್ಸಾಹಿಸಿ. ನೋಡೋಣ ಎಷ್ಟು ಜನ ದರ್ಶನ್ ಅಭಿಮಾನಿಗಳು ಕಮೆಂಟ್ ಅಲ್ಲಿ ಸಿಗ್ನೇಚರ್ ಆಗ್ತೀರಾ ಅಂತ. ಮತ್ತೆ ಸಿಗೋಣ ಪರಂ ಸ್ಟೋರೀಸ್ ನ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ.